ಶ್ರೀ ವಾಸವಿ ಕನ್ಯಕಾದೇವಿ ಪುರಾಣ. ಸಾಲಂಕಾಯನ ಮುನಿ ಆಶ್ರಮಕ್ಕೆ ಮಣಿಗುಪ್ತಾದಿಗಳ ಆಗಮನ. ಪರಮ ಪಾವನವಾದ ಗೋದಾವರಿ ನದಿ ತೀರದಲ್ಲಿ ವಿವಿಧ ಫಲವೃಕ್ಷಗಳಿಂದ ವಿರಾಜಿಸುತ್ತಾ ಶುಕಪಿಕ ಮಯೂರ ವಿಹಂಗಾದಿಗಳ ಸುಮಧುರವಾದ ಕೂಚಿತವಾದ ವೀಣಾನಾದನವನ್ನು ಆಸ್ವಾದಿಸುತ್ತಾ ಪ್ರಾತಃ ಸಾಯಂಕಾಲಗಳಲ್ಲಿ ಆಚರಿಸುವ ಹೋಮಗಳ ಆಜ್ಯ ಧೂಪ ಪರಿಮಳಗಳಿಂದ ತುಂಬಿ ನಾನಾ ವಿಧ ಪುಷ್ಪ ಪರಾಗಭರಿತವಾಗಿ ಪ್ರಶಾಂತತೆಯಿಂದ ವಿರಾಜಿಸುವ ಒಂದು ಋಷ್ಯಾಶ್ರಮವಿತ್ತು. ಆ ಆಶ್ರಮದಲ್ಲಿ ತನ್ನ ಶಿಷ್ಯಗಣಗಳಿಂದ ನಿರಂತರ ವೇದಾಂಗಗಳನ್ನು, ಷಟ್ಶಾಸ್ತ್ರಗಳನ್ನು, ಪುರಾಣೇತಿಹಾಸಗಳನ್ನು ನಿಷ್ಠೆಯಿಂದ ಪಠನ ಮಾಡಿಸುವವರು, ವೇದಾಂಗ ಪಾರಂಗತರು, ನಿತ್ಯ ತರ್ಪಣಗಳಿಂದ ದೇವತೆಗಳನ್ನು, ಪಿತೃಗಳನ್ನು ಸಂತೃಪ್ತಿಗೊಳಿಸುವ ಸದಾಚಾರ ಪಾರಾಯಣರು, ಜಿತೇಂದ್ರಿಯರು, ಪರಮಶಾಂತರು, ತಪೋಧನರು, ಸಾಕ್ಷಾತ್ ಬ್ರಹ್ಮದೇವನಂತೆ ತೇಜೋವಂತರು ಆದ ಸಾಲಂಕಾಯನ ಋಷಿವರ್ಯರು ವಿರಾಜಿಸುತ್ತಿದ್ದರು. ಒಂದು ದಿನ ಪ್ರಭಾತ ಸಮಯದಲ್ಲಿ ಮಹಾನುಭಾವರು, ಸತ್ಯಸಂಧರು, ತಪೋನಿಷ್ಠರು, ವೇದತ್ತರು, ಜಿತಕ್ರೋಧರು, ಸಂಯಮಿರಣ್ಯರು ಆದ ಮಣಿಗುಪ್ತಾದಿ ವೈಶ್ಯೋತ್ತಮರು ಆ ಸಾಲಂಕಾಯನರನ್ನು ದರ್ಶಿಸುವ ಆಕಾಂಕ್ಷೆಯಿಂದ ಶುಭಪ್ರದವಾದ ಆ ಆಶ್ರಮಕ್ಕೆ ಆಗಮಿಸಿದರು. ವಿದ್ಯಾಧ್ವರೇಣ್ಯರಾವ ಸಾಲಂಕಾಯನ ಮಹರ್ಷಿಗಳು ಅವರನ್ನು ವಿಶೇಷ ಆದರಾಭಿಮಾನಗಳಿಂದ ಆಹ್ವಾನಿಸಿ ಅರ್ಘ್ಯಪಾದ್ಯ ಮಧುಪರ್ಕಾದಿಗಳನ್ನಿತ್ತು, ದರ್ಪದ ಆಸನಗಳನ್ನಿತ್ತು ಆದರಿಸಿದರು. ಆನಂತರ ಅನುರಾಗಪೂರ್ಣವಾದ ಮಧುರ ವಚನಗಳಿಂದ, ಓ ವೈಶ್ಯೋತ್ತಮರೇ, ನೀವು ಕುಶಲವಲ್ಲವೇ? ನಿಮ್ಮ ಆಗಮನದಿಂದ ನಮಗೆ ಪರಮಾನಂದವಾಗಿದೆ. ನೀವು ಎಲ್ಲಿಂದ ಹೊರಟಿರಿ? ಎಲ್ಲಿಗೆ ಹೋಗುತ್ತಾ ಇಲ್ಲಿಗೆ ಆಗಮಿಸಿದಿರಿ? ತಿಳಿಸಬೇಕು ಎಂದು ಆತ್ಮೀಯತೆಯಿಂದ ಕೇಳಿದರು. ಅದನ್ನು ಕೇಳಿದ ಮಣಿಗುಪ್ತಾದಿಗಳು, ಗುರುಶ್ರೇಷ್ಠರೇ, ನಾವು ಜ್ಯೇಷ್ಠ ಶೈಲದಿಂದ ತೀರ್ಥಯಾತ್ರಾಭಿಲಾಷಿಗಳಾಗಿ ಹೊರಟು ಹಿಮವಂತ, ಹೇಮಕೂಟ, ಪರಿಯಾತ್ರ, ವಿದ್ಯಾಚಲ, ಸಹ್ಯಾಚಲ, ಸುರಾಚಲ, ವೆಂಕಟಾಚಲಾದಿ ಪರ್ವತಾದಿಗಳನ್ನು ದರ್ಶಿಸಿದ್ವಿ. ಮೋಕ್ಷಪ್ರದವಾದ ಅಯೋಧ್ಯ, ಮಧುರ, ಮಾಯಾ, ಕಾಶಿ, ಕಂಚಿ, ಅವಂತಿಕ ಮೊದಲಾದ ಪುಣ್ಯಕ್ಷೇತ್ರಗಳನ್ನು ಸೇವಿಸಿದ್ವು. ಲೋಕಪಾವನಕರವಾದ ಗಂಗಾ, ಯಮುನಾ, ಸರಸ್ವತಿ, ನರ್ಮದಾ, ಚರ್ಮಣ್ಣತಿ, ಚಂದ್ರಭಾಗಾ, ಶರಾವತಿ, ಗೋಮತಿ, ಕಾವೇರಿ, ತಾಮ್ರಪರ್ಣಿ, ಬಹುಧಾ, ರೇವಾ, ಕೃಷ್ಣವೇಣಿ ಇತ್ಯಾದಿ ನದಿಗಳಲ್ಲಿ ಮಿಂದೆವು. ಹಿಂದೂ ಮಹಾಸಮುದ್ರದಲ್ಲಿ ಸ್ನಾನ ಮಾಡಿ ಬ್ರಹ್ಮಕುಂಡ ತೀರ್ಥ ಸೇವನೆಯಲ್ಲಿ ನಮ್ಮ ಯಾತ್ರೆಯನ್ನು ಮುಗಿಸಲೆಣಿಸಿ ಭವಾನಿವಾರಕವಾದ ತಮ್ಮ ಪಾದಾರವಿಂದಗಳ ಸನ್ನಿಧಿಗೆ ಬಂದೆವು. ನಿಮ್ಮ ದರ್ಶನ ಭಾಗ್ಯದಿಂದ ಧನ್ಯರಾದೆವು. ಈಗ ನಿಮ್ಮಿಂದ ಅತ್ಯಂತ ಪುಣ್ಯಪ್ರದವಾದ ಒಂದು ಚರಿತ್ರೆಯನ್ನು ಕೇಳಬೇಕೆಂದು ಅತೀವ ಕಾತರರಾಗಿದ್ದೇವೆ. ಈಗ ನಮ್ಮ ವೈಶ್ಯರ ವಂಶಕಥೆಯ ಶ್ರವಣಯೋಗ್ಯವಾಗಿದೆ. ಆಚಾರ್ಯೋತ್ತಮ, ಪರಮೇಶ್ವರಿ, ಪರಮಾಂಬಿಕಾ, ಯೋಗಮಾಯ, ಕನ್ಯೆ ಎಂದು ಅನೇಕ ನಾಮಗಳಿಂದ ಕೀರ್ತಿಸಲ್ಪಡುತ್ತಿರುವ ಆದಿಶಕ್ತಿಯು ನಮ್ಮ ಅದೃಷ್ಟವಶದಿಂದ ವೈಶ್ಯ ವಂಶದಲ್ಲಿ ವಾಸವಿ ಕನ್ಯಕಾ ಎಂಬ ಹೆಸರಿನಲ್ಲಿ ಹುಟ್ಟಿದಳೆಂದು ನಮ್ಮ ಪೂರ್ವಜರು ಕನ್ನಿಕೆಯೊಡನೆ ಒಂದು ನಿರಂಕುಶ ಪ್ರಭುತ್ವವನ್ನು ವಿರೋಧಿಸುತ್ತಾ ಮಹಾನ್ ಆಂದೋಲನ ನಡೆಸಿ ಅಗ್ನಿಯಲ್ಲಿ ಪ್ರವೇಶಿಸಿ ಆತ್ಮಾರ್ಪಣ ಮಾಡಿಕೊಂಡರೆಂದು ಜಗನ್ಮಾತೆಯಾದ ಶ್ರೀ ವಾಸವಿ ಕನ್ಯಕಾದೇವಿಯು ಈ ಕಲಿಯುಗದಲ್ಲಿ ವಿನೂತನ ವಿಧಾನದಿಂದ ಧರ್ಮ ಸಂಸ್ಥಾಪನೆ ಮಾಡಿದಳೆಂದು ಹಿರಿಯರು ಪರಿಪರಿ ವಿಧಗಳಲ್ಲಿ ಹೇಳಿರುವುದನ್ನು ಕೇಳಿದ್ದೇವೆ. ನಮ್ಮ ಪೂರ್ವ ವೈಶ್ಯರು ಮೊಟ್ಟ ಮೊದಲಿಗೆ ಕೈಲಾಸವಾಸಿಗಳೆಂದು ಕೈಲಾಸನಾಥನ ಆದೇಶಾನುಸಾರ ಲೋಕ ಕಲ್ಯಾಣಾರ್ಥಕವಾಗಿ ಭೂಲೋಕಕ್ಕೆ ಬಂದರೆಂದು ನಮ್ಮ ಪೂರ್ವಜರು ಹೇಳಿರುವರು. ಈ ದಿನ ತಾವು ಈ ವೈಶ್ಯವಂಶ ಚರಿತ್ರೆಯನ್ನು, ಕನ್ಯಕಾವತಾರ ತತ್ವವನ್ನು, ಆ ದೇವಿಯ ಜೀವನ ಕಥೆಯನ್ನು ನಮಗೆ ವಿಶದವಾಗಿ ತಿಳಿಯಪಡಿಸಿರೆಂದು ವಿಶೇಷವಾಗಿ ಪ್ರಾರ್ಥಿಸುತ್ತೇವೆ. ದಯಾಮಯರಾದ ತಾವು ವಾತ್ಸಲ್ಯದಿಂದ ಆ ಸಮಸ್ತ ವಿಷಯಗಳನ್ನು ನಮಗೀಗ ಶ್ರುತಪಡಿಸಿರಿ. ಅದಕ್ಕೆ ತಾವೇ ಸಮರ್ಥರು ಎಂದು ವಿನಯದಿಂದ ಶಿರಭಾಗಿ ಬೇಡಿಕೊಂಡರು. ನೈಮಿಷಾರಣ್ಯ ವರ್ಣನೆ ಹಾಗೆ ಪುರಾಣ ಸಂಖ್ಯಾ ಕಥನ. ಆಗ ಸಾಲಂಕಾಯನರು ಅವರು ವಿನಯದಿಂದ ಬಹಳ ಸಂತುಷ್ಟರಾಗಿ ಓ ವೈಶ್ಯೋತ್ತಮರೇ, ಪರಮ ಪವಿತ್ರವೂ ಪಾಪನಾಶಕವೂ ಶುಭಪ್ರದವೂ ಆದ ನಿಮ್ಮ ವಂಶಚರಿತ್ರೆಯನ್ನು ಮತ್ತು ಮೋಕ್ಷಪ್ರದವಾದ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದಿವ್ಯ ಕಥೆಯನ್ನು ನಿಮಗೀಗ ಹೇಳುವೆನು.
ಇದು ಸರ್ವ ಸೌಭಾಗ್ಯ ಸಂಪದಗಳನ್ನು ಉಂಟು ಮಾಡುವುದಂತಹದ್ದೇ ಅಲ್ಲದೆ ಕೈವಲ್ಯದಾಯಕವೂ ಆಗಿದೆ. ಈ ಪುಣ್ಯಕಥೆಯನ್ನು ಕೇಳುವವರು ಪಠಿಸುವವರು ಧನ್ಯರಾಗುವರು. ಅವರ ಮನೆಗಳಲ್ಲಿ ಧನ ಕನಕ ವಸ್ತು ವಾಹನಾದಿಗಳು ಸಮೃದ್ಧವಾಗುತ್ತವೆ. ಅವರ ಅಂಗಳದಲ್ಲಿ ಕಲ್ಪತರುವು ನೆಲೆಸುವುದು. ಅವರ ಗೋಶಾಲೆಗಳಲ್ಲಿ ಕಾಮಧೇನುವು ವಾಸಿಸುವುದು. ಅವರ ಕೈಗಳಲ್ಲಿ ಚಿಂತಾಮಣಿ ಹೊಳೆಯುವುದು. ಇದು ನಿಶ್ಚಯವಾಗಿಯೂ ಸತ್ಯ. ಆದ್ದರಿಂದ ನೀವು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶ್ರವಣ ಮಾಡಿರಿ ಎಂದು ಈ ವಿಧವಾಗಿ ಹೇಳಲಾರಂಭಿಸಿದರು. ಓ ಪುಣ್ಯಶೀಲರೇ, ಬ್ರಹ್ಮರ್ಷಿ ಸಮೂಹಗಳಿಂದ ಶೋಭಿಸುತ್ತಾ ಸರ್ವದೇವಾದಿನಾದದಿಂದ ಪ್ರತಿಧ್ವನಿಸುವ ನೈಮಿಷಾರಣ್ಯವೆಂಬ ಪುಣ್ಯವನದಲ್ಲಿ ಪವಿತ್ರವಾದ ಗೋಮತಿ ನದಿ ತೀರದಲ್ಲಿ ಒಂದು ಮಹಾ ಋಷ್ಯಾಶ್ರಮವೂ ಇದೆ. ನೈಮಿಷಾರಣ್ಯದ ಮಹತ್ವವು ಅತ್ಯಂತ ವಿಶೇಷವಾಗಿದೆ. ಪೂರ್ವದಲ್ಲಿ ಅತ್ರಿ, ಭೃಗು, ವಸಿಷ್ಠ, ಮರೀಚಿ, ಗಾಲವಾದಿ ಋಷಿ ಪ್ರಮುಖರು ಬ್ರಹ್ಮನ ಬಳಿ ಹೋಗಿ ತಾವು ನಿರ್ವಿಘ್ನವಾಗಿ ತಪಸ್ಸನ್ನು ಆಚರಿಸಿಕೊಳ್ಳಲು ಅನುಕೂಲವಾದ ಪ್ರದೇಶವನ್ನು ತೋರಿಸಬೇಕು ಅಂತ ಆ ಬ್ರಹ್ಮನನ್ನು ಪ್ರಾರ್ಥಿಸಿದರು. ಆಗ ಆ ಚತುರ್ಮುಖನು ಮನೋಮಯ ಎಂಬ ಚಕ್ರವನ್ನು ಸೃಷ್ಟಿಸಿ ಅದನ್ನು ಭೂಮಿಯ ಮೇಲೆ ಉರುಳಿಸಿ ಮುನಿಗಳೊಡನೆ, ಓ ಮುನಿಗಳೇ, ನೀವು ಆ ಚಕ್ರದ ಹಿಂದೆ ಸಾಗಿರಿ. ಇದರ ಕಡಾಣಿ ಮುರಿದು ಆ ಚಕ್ರ ಎಲ್ಲಿ ಬಿದ್ದು ಹೋಗುವುದೋ ಆ ಪ್ರದೇಶವೇ ನಿಮ್ಮ ತಪಶ್ಚರ್ಯೆಗೆ ಸೂಕ್ತವಾಗಿದೆ ಎಂದು, ಅಲ್ಲಿ ಕಲಿಯು ಪ್ರವೇಶಿಸಲಾರನೆಂದು, ಅದೇ ಅತ್ಯುತ್ತಮ ಪುಣ್ಯ ಸ್ಥಾನವೆಂದು ಗುರುತಿಸಿರಿ ಎಂದು ಹೇಳಿ ಕಳುಹಿಸಿದನು. ಆ ಚಕ್ರವು ಉರುಳುತ್ತಾ ಒಂದು ಅರಣ್ಯದಲ್ಲಿ ಬಿದ್ದು ಹೋಯಿತು. ನೇಮಿ ಎಂದರೆ ಚಕ್ರದ ಕಡಾಣಿ. ನೇಮಿಹಿ ಶೀರ್ಯತೆ ಸ್ಮಿನ್ ಇತಿ ನೈಮಿಷಃ ಎಂಬ ಉತ್ಪತ್ತಿಯಿಂದ ಆ ಅರಣ್ಯಕ್ಕೆ ನೈಮಿಷಾರಣ್ಯ ಎಂಬ ಹೆಸರು ಬಂತು. ನೈಮಿಷಾರಣ್ಯದಲ್ಲಿ ತಪೋ ಯಜ್ಞಗಳಿಗೆ ಎಂದೂ ವಿಘ್ನಗಳು ಸಂಭವಿಸುವುದಿಲ್ಲ. ಇದು ಆ ಸ್ಥಳದ ಮಹಾತ್ಮೆ. ಪುಣ್ಯ ನಿಲಯವಾದ ಆ ಅರಣ್ಯದಲ್ಲಿ ಮಯೂರಗಳು, ಸರ್ಪಗಳು, ಮುಂಗುಸಿಗಳು, ಹುಲಿಗಳು, ಗೋವುಗಳು ಮೊದಲಾದ ಜಂತುಗಳೆಲ್ಲ ಸಹಜವಾದ ತಮ್ಮ ಪರಸ್ಪರ ಜಾತಿ ವೈರವನ್ನು ಮರೆತು ಸ್ನೇಹ ವಾತ್ಸಲ್ಯಗಳಿಂದ ಕೂಡಿ ಸಂಚರಿಸುತ್ತಿದ್ದವು. ಆ ಮಹತ್ತರವಾದ ಕಾನನದಲ್ಲಿ ಬ್ರಹ್ಮವೇತ್ತರಾದ ಮಹರ್ಷಿಗಳು ಸುದೀರ್ಘ ಕಾಲ ನಡೆಯುವ ಸತ್ರಯಾಗವೆಂಬ ಮಹಾಯಜ್ಞವನ್ನು ನಡೆಸಲಾರಂಭಿಸಿದರು. ವೇದಾಂಗ ಪಾರಂಗತರು, ಬ್ರಹ್ಮಜ್ಞಾನ ಸಂಪನ್ನರು, ಲೋಕಹಿತಾಭಿಲಾಷಿಗಳು ಮತ್ತು ಕರುಣಾಮಯರು ಆದ ಶುಕ, ಶಕ್ತಿ, ವ್ಯಾಸ, ವಸಿಷ್ಠ, ಗಾಲವ, ಪರಾಶರಾದಿಗಳ ತೇಜೋನಿಧಿಗಳಾದ ಮೈತ್ರೇಯ, ಶರಭಂಗಾದಿಗಳು, ಮಹಾತಪಸ್ವಿಗಳಾದ ಗರ್ಗ, ಕಶ್ಯಪ, ಮಾಂಡವ್ಯ, ಶೌನಕ, ವಿಶ್ವಾಮಿತ್ರಾದಿಗಳು, ಜ್ಞಾನ ಸಂಪನ್ನರಾದ ಅತ್ರಿ, ಭೃಗು, ಕುತ್ಸ, ಉತ್ಸಕ, ತಿತ್ತಿರ, ಉದ್ದಾಲಕ, ಕಪಿಲ, ಚೈವನ, ಕಣಾದ, ಗೌತಮ, ಸುತೀಕ್ಷ್ಣ, ಜಮದಗ್ನಿ, ಶತಾನಂದಾದಿಗಳು ಒಂದು ಸಮುದಾಯವಾಗಿ ಸೇರಿ ಆ ಮಹಾಸತ್ರ ಯಾಗವನ್ನು ಮಾಡಲು ಉದ್ಯುಕ್ತರಾದರು. ಆ ಸಮಯದಲ್ಲಿ ಪೌರಾಣಿಕೋತ್ತಮರಾದ ಸೂತ ಮಹಾಮುನಿಗಳು ಯಾಗ ದೀಕ್ಷೆಯನ್ನು ಹೊಂದಿ ಅಲ್ಲಿಗೆ ಆಗಮಿಸಿದರು. ಆ ಶೇಷ ವೇದಾಂತ ಪರಿಶೋಧಕರು, ಸಮಸ್ತ ಪುರಾಣೇತಿಹಾಸಗಳ ರಹಸ್ಯಗಳನ್ನು ಬಲ್ಲವರು, ಮೃಗ ಚರ್ಮಧಾರಿಗಳು, ಜಟಾಮುಕುಟ ಶೋಭಿತರು ಆಗಿ ಪ್ರತ್ಯಕ್ಷ ಪರಮೇಶ್ವರನಂತೆ ಪ್ರಕಾಶಿಸುತ್ತಿದ್ದ ಆ ಸೂತ ಮಹರ್ಷಿಗಳನ್ನು ದರ್ಶಿಸಿ ಶೌನಕಾದಿ ಮಹಾಮುನಿಗಳು ಅರ್ಘ್ಯಪಾದ್ಯಾದಿಗಳನ್ನು ಅವರನ್ನು ಪೂಜಿಸಿದರು. ಸುಖಾಸನವನ್ನಿತ್ತರು. ಅವರ ಪುಣ್ಯಕಥೆಗಳನ್ನು ಕೇಳಬೇಕೆಂದು ಕುತೂಹಲವುಳ್ಳವರಾಗಿ, ಓ ವ್ಯಾಸ ಮಹರ್ಷಿವರ್ಯ, ಮಹಾನುಭಾವ, ಪೂರ್ವದಲ್ಲಿ ನೀವು ಸಮಸ್ತ ಪುರಾಣಗಳನ್ನು, ಪುರಾಣ ಲಕ್ಷಣಗಳನ್ನು, ಇತಿಹಾಸ ಮೊದಲಾದವುಗಳನ್ನು ಉಪನ್ಯಾಸ ನೀಡಿದ್ದೀರಿ. ವೈಷ್ಣವ, ಭರಮ, ಕೈವರ್ತ, ಭವಿಷ್ಯ, ಭಾಗವತ, ಲೈಂಗ್ಯ, ಬಾಹ್ಯ, ನಾರದೀಯ, ಬ್ರಹ್ಮಾಂಡ, ಪದ್ಮ, ಮಾರ್ಕಾಂಡೇಯ, ಅಗ್ನೇಯ, ವರಹ, ವಾಮನ, ಗಾರುಡ, ಮತ್ಸ್ಯ, ಕೂರ್ಮ, ಸ್ಕಾಂದ, ವಾಯುವ್ಯ ಎಂಬ 18 ಮಹಾಪುರಾಣಗಳನ್ನು, ಸನತ್ಕುಮಾರ, ನಾರಸಿಂಹ, ನಾರದೀಯ, ಶಿವಪುರಾಣ, ದೂರ್ವಾಸ, ಕಪಿಲ, ಸಾಂಬ, ಮಾನವ, ಔನಸ, ವಾರುಣ, ಕಾಳಿಕ, ನಂದಿ, ಸೌರ, ಆದಿತ್ಯ, ಪರಾಶರ, ಮಹೇಶ್ವರ, ಭಾಗವತ, ವಾಸಿಷ್ಠ ಎಂಬ 18 ಉಪಪುರಾಣಗಳನ್ನು, ಮತ್ತು ಸ್ವರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾನುಚರಿತೆ ಎಂಬ 5 ಪುರಾಣ ಲಕ್ಷಣಗಳನ್ನು ನೀವು ಸವಿಸ್ತಾರವಾಗಿ ತಿಳಿಸಿದಿರಿ.
ಮಹಾಪುರಾಣಗಳಲ್ಲಿ ಸ್ಕಾಂದ ಪುರಾಣವು ಅತಿ ವಿಚಿತ್ರವಾದ ಕಥೆಗಳಿಂದ ಕೂಡಿದ್ದು ಪ್ರಸಿದ್ಧವಾಗಿದೆ. ಆ ಸ್ಕಾಂದ ಪುರಾಣದಲ್ಲಿಯ ಉತ್ತರ ಖಂಡದಲ್ಲಿ ವಿವರಿಸಲಾಗಿರುವ ದ್ವಿಜಾನುಸರಣೀಯ ಸನಾತನ ಧರ್ಮಗಳನ್ನು, ಆತ್ಮಜ್ಞರಾದ ದ್ವಿಜರ ಕಥೆಗಳನ್ನು, ಪಾಪಹರವಾದ ಆದರ್ಶ ರಾಜವಂಶೀಯ ಕಥೆಗಳನ್ನು ವಿಶದವಾಗಿ ನೀವು ವಿವರಿಸಿದಿರಿ. ಈಗ ಆದಿಶಕ್ತಿಯ ಅವತಾರ ಸಂಬಂಧವಾದ ವೈಶ್ಯರ ಪವಿತ್ರ ಚರಿತ್ರೆಯ ಬಗ್ಗೆ ನಿಮ್ಮಿಂದ ಕೇಳಿ ತಿಳಿಯಬೇಕಾಗಿದೆ. ಒಮ್ಮೆ ನೀವು ಆ ವೈಶ್ಯ ವೃತ್ತಾಂತವನ್ನು ತಿಳಿಸಿರುವಿರಿ. ಆದರೂ ಈಗ ಆ ಚರಿತ್ರೆಯನ್ನು, ಪರಾಶಕ್ತಿಯ ಅವತಾರ ಕಥೆಗಳನ್ನು, ವೈಶ್ಯರ ಜೀವನ ವಿಧಾನಗಳನ್ನು, ಕಲಿಯುಗದಲ್ಲಿರುವ ಅವರ ಆಚಾರ ವ್ಯವಹಾರಾದಿಗಳನ್ನು ಕುರಿತು ವಿಶದವಾಗಿ ತಿಳಿಸಿರಿ ಎಂದು ಪ್ರಾರ್ಥಿಸಿದರು. ಆಗ ಪುರಾಣ ಪಂಡಿತ ಶ್ರೇಷ್ಠರಾದ ಸೂತ ಮುನಿಗಳು, ಓ ಮಹರ್ಷಿಗಳೇ, ನೀವು ಎಲ್ಲ ತಿಳಿದವರಾಗಿಯೂ ಕೂಡ ನನ್ನಲ್ಲಿಯ ವಾತ್ಸಲ್ಯದಿಂದ ನನ್ನನ್ನು ಹಿರಿಯನನ್ನಾಗಿ ಮಾಡಿ ಹೀಗೆ ಕೇಳುತ್ತಿದ್ದೀರಿ. ನಾನು ತಿಳಿದಷ್ಟು ವಿಷಯಗಳನ್ನು ವಿಶದಪಡಿಸುವೆನು ಎಂದು ಹೇಳಿ ಗುರು ನಮಸ್ಕಾರ ಮಾಡಿ, ಪರಾ ಪಶ್ಯಂತಿ ಮಧ್ಯಮ ವೈಖರಿ ವರ್ಣರೂಪಿಣಿಯಾಗಿ ತ್ರಿಮೂರ್ತಿಗಳಿಂದ ಆರಾಧ್ಯಳಾದ ಭಗವತಿಯು ನನ್ನ ನುಡಿಗಳಲ್ಲಿ ವಿರಾಜಿಸಲಿ ಎಂದು ದೇವಿಯನ್ನು ಪ್ರಾರ್ಥಿಸಿ ಈ ರೀತಿಯಾಗಿ ಹೇಳಲು ಪ್ರಾರಂಭಿಸಿದರು. ಶ್ರೀ ವಾಸವಿ ದೇವಿ ಪೂರ್ವಾವತಾರ ಕ್ರಮ. ಹೇ ಮುನಿ ಪುಂಗವರೇ, ಪೂರ್ವದಲ್ಲಿ ಯಾವ ದೇವಿಯು ಮಧು ಕೈಟಂಬರೆಂಬ ರಾಕ್ಷಸರನ್ನು ಸಂಹರಿಸಿದಳೋ, ಕೃತಯುಗದಲ್ಲಿ ಶುಂಭ ನಿಶುಂಭರೆಂಬ ರಕ್ಕಸರನ್ನು ವಧಿಸಿದಳೋ, ದೇವತೆಗಳನ್ನು ಜಯಿಸುತ್ತಾ ಅವರ ಸ್ತ್ರೀಯರನ್ನು ಬಂಧಿಸಿ ಬಾಧಿಸಿದ ಮಹಿಷಾಸುರನನ್ನು ಯಾವ ದೇವತೆಯು ಸದೆಬೆಡೆದಳೋ, ತ್ರೇತಾಯುಗದಲ್ಲಿ ಬಹುಬಲ ದರ್ಪದಿಂದ ಧರ್ಮ ಹಾನಿ ಮಾಡಿದ ದುರ್ಮದನಾದ ರಾವಣಾಸುರನ ಸಂಹಾರಕ್ಕೆ ಶ್ರೀರಾಮನ ರೂಪವನ್ನು ಯಾವ ಲಲಿತಾಂಬಿಯು ಧರಿಸಿದಳೋ, ಆ ದೇವಿಯೇ ದ್ವಾಪರ ಯುಗದಲ್ಲಿ ಯಶೋಧ ಗರ್ಭ ಸಂಜಾತೆಯಾಗಿ ಶ್ರೀಕೃಷ್ಣನಿಗೆ ಸೋದರಿಯಾಗಿ ಅವತರಿಸಿದಳು. ಕಂಸಾದಿ ದಾನವರನ್ನು ವಧಿಸಿ ಶ್ರೀಕನ್ಯಾ ನಾಮದಲ್ಲಿ ರಾರಾಜಿಸಿದಳು. ಆ ಶ್ರೀಕನ್ಯೆಯೇ ಕೈಲಾಸವಾಸಿಗಳಾದ ವೈಶ್ಯರ ನಾಯಕನಾದ ಸೋಮದತ್ತನಿಗೆ ಕೀರ್ತಿಕನ್ಯೆ ಎಂಬ ಹೆಸರಿನಲ್ಲಿ ಪುತ್ರಿಯಾಗಿ ಜನಿಸಿ ಬಂಡಾಸುರಾಂಶದಲ್ಲಿ ಜನಿಸಿದ ಚಿತ್ರಕಂಠನೆಂಬ ಗಂಧರ್ವನನ್ನ ಶಾಪಗ್ರಸ್ತನನ್ನಾಗಿಸಿದಳು. ದುಷ್ಟನಾದ ಆ ಚಿತ್ರಕಂಠನೇ ಕಲಿಯುಗದಲ್ಲಿ ವಿಷ್ಣುವರ್ಧನನಾಗಿ ಭುವಿಯಲ್ಲಿ ಜನಿಸಿ ಚಕ್ರವರ್ತಿಯಾಗಿ ನಿರಂಕುಶನಾಗಿ ವರ್ತಿಸಿದನು. ಯೋಗಮಾಯೆ ಕನ್ಯೆಯೇ ವಾಸವಿ ಕನ್ಯಕಾ ಹೆಸರಿನಲ್ಲಿ ಕಲಿಯುಗದಲ್ಲಿ ಕುಸುಂಭ ಎಂಬ ವೈಶ್ಯ ಪ್ರಭುವಿನ ಭವನದಲ್ಲಿ ಅವತರಿಸಿ ಪ್ರಸಿದ್ಧಳಾಗಿ ಅಧರ್ಮವರ್ತನೆಯ ವಿಷ್ಣುವರ್ಧನ ರಾಜನನ್ನು ಅಂತ್ಯಗೊಳಿಸುವಳು. ಕಲಿಯುಗದಲ್ಲಿ ಅಧರ್ಮ ದುಷ್ಟತ್ವಗಳನ್ನು ಅಳಿಸಿ ಹಾಕಲು ಅವತಾರಿಗಳು ಅನುಸರಿಸಬೇಕಾದ ವಿನೂತನ ಮಾರ್ಗವನ್ನು ಪ್ರಬೋಧಿಸಿದವಳು. ಚತುರ್ವಿಧ ಪುರುಷಾರ್ಥಗಳ ಸಾಧನೆಗೆ ಅನುವಾದ ವರ್ಣಾಶ್ರಮಾಚಾರಗಳಿಂದ ಕೂಡಿದ ಅಷ್ಟಧರ್ಮವನ್ನು ಸಂರಕ್ಷಿಸುವುದಕ್ಕಾಗಿ ಬಂಧುಗಳೊಡಗೂಡಿ ಅಗ್ನಿ ಪ್ರವೇಶ ಮಾಡಿ ತನ್ನೊಳಗಿನ ಪ್ರವೇಶ ಮಾಡಿದವರಿಗೆ ಮೋಕ್ಷವನ್ನು ಪ್ರಸಾದಿಸಿದಳು. ಕಲಿಯುಗದಲ್ಲಿ ಪಾಪಗಳನ್ನು ಹೋಗಲಾಡಿಸುವ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿಯ ಭಾವಿ ಚರಿತ್ರೆಯನ್ನು ನಿಮ್ಮ ಶ್ರೇಯಸ್ಸಿಗಾಗಿ ಪ್ರೀತಿಯಿಂದ ಪ್ರಕಟಿಸುವೆನು. ಸಮಾಹಿತ ಚಿತ್ತರಾಗಿ ಕೇಳಿರಿ ಎಂದು ಸೂತ ಮಹರ್ಷಿ ಸೌನಕಾದಿ ಮುನಿಗಳಿಗೆ ಹೇಳಿದರು ಎಂದು ಹೇಳುತ್ತಾ ಸಾಲಂಕಾಯಿನ ಮುನೀಶ್ವರರು ಮಣಿಗುಪ್ತಾದಿ ವೈಶ್ಯೋತ್ತಮರಿಗೆ ತಿಳಿಸತೊಡಗಿದರು. ಎಂಬಲ್ಲಿಗೆ ಈ ಪ್ರಥಮೋಧ್ಯಾಯವು ಸಂಪೂರ್ಣವಾಯಿತು.